ಶೋಭಿತಾ ಶಿವಣ್ಣ ಸಾವು ನಿಜವಾಗ್ಲೂ ಅನೇಕರಿಗೆ ಶಾಕಿಂಗ್ ಅಂತ ಅನ್ಸಿದೆ. ಇವತ್ತು ಆಕೆಯ ಬಗ್ಗೆ ಮಾತನಾಡ್ತಾ ಇರೋದನ್ನ ಕೇಳಿಸ್ಕೊಳ್ತಾ ಇದ್ರೆ ಇಷ್ಟು ಒಳ್ಳೆ ಹುಡುಗಿ, ಇಷ್ಟು ಪಾಸಿಟಿವ್ ಎನರ್ಜಿ ಇದ್ದಂತ ಹುಡುಗಿ ಯಾಕೆ ಈ ಥರದೊಂದು ದುಡುಕಿನ ನಿರ್ಧಾರವನ್ನ ಕೈಗೊಂಡ್ರು ಅಂತ ಅನಿಸ್ತಾ ಇದೆ. ಹೌದು, ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಅಭಿನಯಿಸಿದ ಪ್ರತಿಯೊಬ್ಬ ಪಾತ್ರಧಾರಿಗಳು ಕೂಡ ಇವತ್ತು ಶೋಭಿತಾ ಶಿವಣ್ಣ ಬಗ್ಗೆ ಮಾತನಾಡುವಾಗ ಎಲ್ಲರಿಗೂ ಅನ್ಸಿದ್ದು ಒಂದೇ. ಶೋಭಿತಾ ಈ ತರ ನಿರ್ಧಾರ ತೆಗೆದುಕೊಳ್ಳೋಳು ಅಲ್ವೇ ಅಲ್ಲ. ಆಕೆ ತುಂಬಾ ಸ್ವಾಭಿಮಾನಿಯಾಗಿದ್ರು. ಆಕೆ ಕೆಲಸ ಆಕೆ ಮಾಡ್ಕೊಳ್ತಾ ಇದ್ರು. ಒಬ್ರ ಬಗ್ಗೆ ಒಂದು ಯಾವತ್ತೂ ಕೂಡ ನೆಗೆಟಿವ್ ಮಾತಾಡ್ತಾನೆ ಇರಲಿಲ್ಲ. ಎಂಥದೇ ಕಷ್ಟ ಬಂದ್ರೂ ಕೂಡ ಎದುರಿಸ್ತಾ ಇದ್ರು. ಆದರೆ ಸೂಸೈಡ್ ಮಾಡ್ಕೊಳ್ಳೋದು ಅಥವಾ ಈ ಥರದ ವಿಚಾರವನ್ನು ಬೇರೆ ಟೈಮಲ್ಲಿ ಮಾತಾಡಿದಂಥ ಸಂದರ್ಭದಲ್ಲೂ ಕೂಡ ಅದೆಲ್ಲ ತಪ್ಪು, ಆ ಥರದ್ದೆಲ್ಲ ಮಾಡಬಾರ್ದು ಅಂತಲೂ ಕೂಡ ಹೇಳ್ತಾ ಇದ್ರು ಅಂತ ತುಂಬ ಜನ ಹೇಳ್ತಾ ಇದ್ರು. ಹಾಗಿದ್ಮೇಲೂ ಕೂಡ ಆಕೆ ಈ ಥರದೊಂದು ನಿರ್ಧಾರವನ್ನು ಕೈಗೊಂಡಿದ್ದು ಯಾಕೆ ಅನ್ನೋ ಪ್ರಶ್ನೆ ಅನೇಕರಿಗೆ ಇತ್ತು. ಇದೀಗ ಶಾಕಿಂಗ್ ಸ್ಫೋಟಕ ಸುದ್ದಿ ಒಂದು ಗೊತ್ತಾಗಿದೆ. ಶೋಭಿತಾ ಸಾವಿನ ಸುತ್ತ ಹಲವು ಅನುಮಾನಗಳು ಸಹಜವಾಗೇ ಇತ್ತು. ಮದುವೆ ಆದ ಒಂದೇ ವರ್ಷಕ್ಕೆ 32 ವರ್ಷಕ್ಕೆ ಈಕೆ ತನ್ನ ಜೀವನವನ್ನೇ ನಿಲ್ಲಿಸಿಕೊಂಡಿದ್ದು ಯಾಕೆ ಅನ್ನುವ ಪ್ರಶ್ನೆಯ ನಡುವೆ ಇದೀಗ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದು, ತನಿಖೆ ಸಂದರ್ಭದಲ್ಲಿ ಶೋಭಿತಾ ಅವರ 2 ಮೊಬೈಲ್ ಅನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಈ 2 ಮೊಬೈಲಲ್ಲೂ ಕೂಡ ಒಂದಷ್ಟು ಶಾಕಿಂಗ್ ಸತ್ಯಗಳು ಗೊತ್ತಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಿದ್ರೆ ಶೋಭಿತಾ ಶಿವಣ್ಣ ನಿಜವಾಗ್ಲೂ ಸಾವನ್ನಪ್ಪಿದ್ಯಾಕೆ? ಆಕೆ ಜೀವನದಲ್ಲಿ ಅಂಥದ್ದು ಏನಾಗಿತ್ತು? ಆಕೆ ತ್ಯಾಗ ಮಾಡಿ ಮದುವೆ ಆಗಿದ್ರಾ? ಇಷ್ಟ ಇಲ್ದಿದ್ರು ಕೂಡ ಮನೆಯವರ ಒಪ್ಪಿಗೆಗಾಗಿ ಮದುವೆ ಆಗಿದ್ರಾ? ಇದೆಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀವಿ. ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಎಸ್, ಶೋಭಿತಾ ಶಿವಣ್ಣ ಮೂಲತಃ ಹಾಸನದ ಸಕಲೇಶ್ಪುರದವರು. ಹುಟ್ಟಿದಾಗಿನಿಂದಲೂ ಕೂಡ ಬಡತನದಲ್ಲೇ ಬೆಳೆದವರು. ಇವರು 4 ಜನ ಹೆಣ್ಣು ಮಕ್ಕಳು. ಕೊನೆಯವರೇ ಶೋಭಿತಾ ಶಿವಣ್ಣ. ಇನ್ನು 3 ಜನ ಅಕ್ಕಂದಿರಿಗೆ ಮದುವೆ ಆಗಿದೆ. ಕೆಲವು ವರ್ಷಗಳ ಹಿಂದೆ ಶೋಭಿತಾ ಶಿವಣ್ಣ ಅವರ ತಂದೆ ಕೂಡ ಸಾವನ್ನಪ್ಪಿದ್ರು. ಇವರ ತಾಯಿ ಕೂಡ ಶೋಭಿತಾ ಅವ್ರ ಜೊತೆಗೆ ಬೆಂಗಳೂರಿನಲ್ಲೇ ಇದ್ರು. ಅಕ್ಕಂದಿರ ಮದುವೆ ಆದ್ಮೇಲೆ ತಾಯಿ ಮತ್ತು ಇವರು ಮಾತ್ರ ಬೆಂಗಳೂರಿನಲ್ಲಿ ನೆಲೆಸಿದ್ರು. ಅನೇಕ ಸಿನಿಮಾ ಆಫರ್ಸ್ಗಳು, ಸೀರಿಯಲ್ ಆಫರ್ಸ್ಗಳು ಬರ್ತಾ ಇದ್ವು. ಸುಮಾರು 20ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳಲ್ಲಿ ಶೋಭಿತಾ ವರ್ಕ್ ಮಾಡಿದ್ದಾರೆ. ಇನ್ನೇನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಬೇಕು, ಒಳ್ಳೊಳ್ಳೆ ಅವಕಾಶಗಳನ್ನು ಬಾಚಿಕೊಳ್ಬೇಕು ಅನ್ನುವಂಥ ಮಹದಾಸೆಯ ನಡುವೆ ಶೋಭಿತಾ ಶಿವಣ್ಣ ಅವರಿಗೆ ಅವರ ಹಿರಿಯ ಅಕ್ಕನ ಕಡೆಯಿಂದ ಒಂದು ಸಂಬಂಧ ಬರುತ್ತೆ. ಹೌದು, ಆಲ್ರೆಡಿ ಮದುವೆ ಆಗಿದ್ದಂಥ ಶೋಭಿತಾ ಅವರ ಅಕ್ಕನ ಗಂಡನ ಫ್ಯಾಮಿಲಿಯಲ್ಲಿಯೇ ಒಬ್ರು ಇವರನ್ನ ಕೇಳ್ತಾರೆ. ಆಗ ಶೋಭಿತಾ ಅವರು ಮೊದಲಿಗೆ ಒಪ್ಕೊಳ್ದೆ ಇದ್ರೂ ಕೂಡ ಅಕ್ಕ ಇದನ್ನ ನೀನು ಮದುವೆ ಆಗಲೇಬೇಕಾಗತ್ತೆ ಅಂತ ಹೇಳಿದ್ರಿಂದ, ಮತ್ತು ಅಕ್ಕನ ಫ್ಯಾಮಿಲಿ ಕೂಡ ಚೆನ್ನಾಗಿರತ್ತೆ, ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟಿದ್ದಾರೆ, ಎಲ್ಲರೂ ಓಕೆ ಮಾಡಿದ್ದಾರೆ, ನಾನೀಗ ಇಲ್ಲ ಅಂತ ಅಂದರೆ, ನಾನು ಅಥವಾ ಆಗಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳಾಗತ್ತೆ. ಅಪ್ಪನು ಇಲ್ಲದಂಥ ಫ್ಯಾಮಿಲಿ, ಅಮ್ಮ ಖುಷಿಯಾಗಿದ್ದಾರೆ, ಎಲ್ಲರೂ ಖುಷಿಯಾಗಿದ್ದಾರೆ, ನನ್ನಿಂದ ಯಾಕೆ ಎಲ್ಲರ ನೆಮ್ಮದಿ ಅಥವಾ ಎಲ್ಲರ ಖುಷಿ ಹಾಳು ಮಾಡೋದು? ಯಾರನ್ನು ಹೇಳ್ತಾರೋ ಅವ್ರನ್ನ ಮದುವೆ ಆಗೋಣ, ನನ್ನ ಕನಸೇನಿದೆ ಅದನ್ನ ಮದುವೆ ಆದಮೇಲೆ ಫುಲ್ಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಕ್ಕನ ಸಂಬಂಧಿಕರನಿಗೆ ಒಪ್ಕೊಳ್ತಾರೆ. ಇವರ ಅಕ್ಕ ಕೂಡ ಹೈದರಾಬಾದ್ ಕಡೆಯವರನ್ನೇ ಮದುವೆ ಆಗಿದ್ರು. ಆ ಕಾರಣಕ್ಕಾಗಿ ಹೈದರಾಬಾದ್ ಕಡೆ ಹುಡುಗನನಿಗೆ ನೋಡು ಮದುವೆ ಮಾಡ್ತಾರೆ. ಮೊದಲಿಗೆ ಶೋಭಿತಾಗೆ ಹೈದರಾಬಾದ್ಗೆ ಹೋಗಿ ನೆಲೆಸೋಕೆ ಇಷ್ಟ ಇಲ್ಲದೆ ಇದ್ರೂ ಕನ್ನಡದವರೇ ಬೇಕು ಅಂತ ಹೇಳಿದ್ರು ಕೂಡ ಅಕ್ಕ ಮತ್ತು ಭಾವ ಇನ್ನುಳಿದವರು ಒತ್ತಾಯ ಮಾಡಿದ್ರಿಂದ ಇನ್ನೇನು ಮಾಡೋಕ್ಕಾಗ್ದೇನೆ ಒಪ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಇದ್ದಿದ್ದರಿಂದ ಒಪ್ಕೊಂಡು ಮದುವೆನೂ ಆಗ್ತಾರೆ. 2023ರಲ್ಲಿ ಮದುವೆ ಆಗ್ತಾರೆ. ಶೋಭಿತಾಗೆ ಇಷ್ಟ ಇಲ್ದಿದ್ರೂ ಕೂಡ ಫ್ಯಾಮಿಲಿಯವರ ಖುಷಿಗೋಸ್ಕರ ಶೋಭಿತಾ ಮದುವೆ ಆಗ್ತಾರೆ. ಆ ಕಾರಣಕ್ಕಾಗಿಯೇ ಶೋಭಿತಾ ಅವರ ಮದುವೆ ತುಂಬಾನೇ ಸರ್ಪ್ರೈಸಿಂಗ್ ಆಗಿರತ್ತೆ. ಅವತ್ತು ಮದುವೆಗೆ ಹೋದವ್ರು ಎಲ್ರೂ ಹೇಳಿದ್ದು ಇಷ್ಟೇನೆ, ಹುಡುಗ ನೋಡಿದ್ರೆ ರಾತ್ರಿ, ಹುಡುಗಿ ನೋಡಿದ್ರೆ ಹಗಲು, ಇಬ್ಬರಿಗೂ ಬೇರೆ ಬೇರೆ ವ್ಯತ್ಯಾಸನೇ ಇದೆ. ಎಷ್ಟು ಒಳ್ಳೆ ಹುಡುಗಿ, ಎಷ್ಟು ಚಂದದ ಹುಡುಗಿ, ಯಾಕೆ ಇಷ್ಟು ದೂರಕ್ಕೆ ಬಂದು ಮದುವೆ ಆಗ್ತಾ ಇದ್ದಾರೆ, ಒಂದು ಅರ್ಥನೇ ಆಗ್ತಿಲ್ಲ. ಶೋಭಿತಾ ಒಪ್ಕೊಂಡಿದ್ದಾದ್ರೂ ಯಾಕೆ ಒಪ್ಕೊಂಡಿರಬಹುದು ಅಂತ ಅವತ್ತು ಯಾವತ್ತೂ ಕೂಡ ಯಾರ ಹತ್ರನೂ ಏನೂ ಮಾತಾಡಿಲ್ಲ ಶೋಭಿತಾ. ಮದುವೆ ಆಗಿ ಹೋದಲಿಂದ ಇಲ್ಲಿಯವರೆಗೂ ತನ್ನ ಆಪ್ತರು, ತನ್ನ ಗೆಳತಿಯರು, ತನ್ನ ಸ್ನೇಹಿತರು ಯಾರೊಂದಿಗೂ ಕೂಡ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂತಂದರೆ ಆಕೆ ನಿಜವಾಗ್ಲೂ ಎಷ್ಟು ಬೇಜಾರಿನಲ್ಲಿ ಇದ್ರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬೇರೆಯವರು ಆಕೆನ ಕಾಂಟ್ಯಾಕ್ಟ್ ಮಾಡುವ ಪ್ರಯತ್ನ ಮಾಡಿದ್ರೂ ಕೂಡ ಆಕೆ ಯಾರನ್ನೂ ಮಾತನಾಡ್ಸೋಕ್ಕೂ ರೆಡಿ ಇರಲಿಲ್ಲ. 1 ವರ್ಷಗಳ ಕಾಲ ಆಕೆ ಎಲ್ಲಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಅನ್ನೋದನ್ನು ಯಾರ ಬಳಿಯೂ ಹೇಳೂಕೊಳ್ಳಿಲ್ಲ. ಇತ್ತೀಚೆಗೆ 1 ವಾರದ ಹಿಂದೆ ಅಷ್ಟೇ ಗಂಡ ಹೆಂಡತಿ ಇಬ್ರು ಗೋವಾ ಟ್ರಿಪ್ ಹೋಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಶೋಭಿತಾ ಅವರ ಗಂಡನ ಕಡೆಯಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಇರಲಿಲ್ಲ. ಗಂಡ ಹೆಂಡತಿ ತುಂಬ ಚೆನ್ನಾಗೇ ಇದ್ರು. 1 ವಾರದ ಹಿಂದೆ ಗೋವಾಗೆ ಟ್ರಿಪ್ ಕೂಡ ಹೋಗಿದ್ರು ಅನ್ನೋದನ್ನು ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಶೋಭಿತಾ ಗಂಡನ ಫ್ಯಾಮಿಲಿಯಿಂದ ಒಂದಷ್ಟು ಕಿರಿಕಿರಿ, ಒಂದಷ್ಟು ಸಮಸ್ಯೆಗಳು ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದರೆ
ಶೋಭಿತಾ ಗಂಡ ಗಿರೀಶ್ ಸಾಫ್ಟ್ವೇರ್ ಇಂಜಿನಿಯರ್. ಅವರು ವರ್ಷದಲ್ಲಿ ಕೆಲವು ದಿನಗಳ ಕಾಲ ಅಮೆರಿಕದಲ್ಲೇ ವರ್ಕ್ ಮಾಡ್ತಾ ಇದ್ರು. ಕೆಲವು ದಿನಗಳು ಮಾತ್ರ ಹೈದರಾಬಾದ್ಗೆ ಬರ್ತಾ ಇದ್ರು. ಆಲ್ಮೋಸ್ಟ್ ಅಮೆರಿಕದಲ್ಲೇ ಇರ್ತಿದ್ದಂಥ ಅವರು ಹೆಂಡತಿಯನ್ನು ಕರ್ಕೊಂಡು ಹೋಗಿರಲಿಲ್ಲ. ಇಲ್ಲಿಗೆ ಮನೆಯಲ್ಲಿಗೆ ಬಿಟ್ಟು ಹೋಗಿದ್ರು. ಶೋಭಿತಾ ಗಂಡ ಬಂದಾಗ ಮಾತ್ರ ಆ ಮನೆಯಲ್ಲಿ ಖುಷಿಯಾಗಿ ಇರ್ತಾ ಇದ್ರು. ಇನ್ನು ಮುಂದಿನ ವರ್ಷದಿಂದ ಬೆಂಗಳೂರಿಗೆ ಬಂದು ಇಲ್ಲೇ ಸೆಟಲ್ಡ್ ಆಗಬೇಕು ಅನ್ನುವಂಥ ಪ್ಲಾನನ್ನು ಗಂಡ ಹೆಂಡತಿ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅಮೆರಿಕ ಹೈದರಾಬಾದ್ ಅಂತ ಓಡಾಡ್ತಾ ಇದ್ದಂಥ ಶೋಭಿತಾ ಅವರ ಗಂಡ ಇನ್ನು ಮುಂದಿನ ವರ್ಷಕ್ಕೆ ಬೆಂಗಳೂರಿಗೆ ಹೋಗಿ ಸೆಟಲ್ಡ್ ಆಗೋಣ ಅಂತ ಹೇಳಿದ್ರಿಂದ ನನ್ನ ತಾಯಿಯನ್ನು ಕೂಡ ನನ್ನ ಜೊತೆಗಿಟ್ಕೋಬಹುದು ಅನ್ನುವಂಥ ಖುಷಿಯಲ್ಲಿ ಶೋಭಿತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಶೋಭಿತಾ ಅವರು ಸೂಸೈಡ್ ಮಾಡ್ಕೊಂಡಿರುವುದು ನಿನ್ನೆ ಅಲ್ಲ, ಮೊನ್ನೆ ರಾತ್ರಿ. ಆದರೆ ಅವರ ಗಂಡ ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ರಿಂದ ಅಲ್ಲಿಯೇ ಮಲಗಿಬಿಟ್ಟಿದ್ದಾರೆ. ಬೆಳಗ್ಗೆ ಎದ್ದು ಬೆಡ್ರೂಮಿಗೆ ಹೋಗಿ ಬಾಗಿಲು ತಟ್ಟಿದಾಗ ಬಾಗಿಲು ತೆಗಿಲೇ ಇಲ್ಲ. ಅದಾದ್ಮೇಲೆ ಭಯ ಆಗಿದೆ. ಶೋಭಿತಾ ಅವರ ಸಹೋದರ ಅಲ್ಲೇ ಇದ್ದಿದ್ರಿಂದ ಅವ್ರಿಗೆ ಕರೆ ಮಾಡಿ ಹೇಳಿದ್ದಾರೆ. ಅವರು ಮನೆಗೆ ಓಡ್ ಬಂದು ಸ್ವಲ್ಪ ಹೊತ್ತು ಡೋರನ್ನು ತಟ್ಟಿದ್ದಾರೆ. ಯಾವಾಗ ಡೋರ್ ತೆಗಿಲಿಲ್ವೋ ಅನುಮಾನ ಬಂದು ಗಂಡ ಮತ್ತು ಶೋಭಿತಾ ಅವರ ಸಹೋದರ ಆ ಡೋರನ್ನು ಒಡೆದು ನೋಡಿದಾಗ ಫ್ಯಾನಿನಲ್ಲಿ ಶೋಭಿತಾ ನೇತಾಡ್ತಾ ಇದ್ರು. ತಕ್ಷಣಕ್ಕೆ ಇಮಿಡಿಯೇಟ್ ಆಗಿನೇ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಶೋಭಿತಾ ಗಂಡನ ಜೊತೆ ಸರಿ ಇದ್ರೂ ಕೂಡ ಗಂಡನ ಫ್ಯಾಮಿಲಿಯವ್ರ ಜೊತೆಗೆ ಸರಿ ಇರಲಿಲ್ಲ ಮತ್ತು ಅತಿ ದೊಡ್ಡ ಆಸೆ ಆಗಿದ್ದ ಹೀರೋಯಿನ್ ಆಗಬೇಕು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು ಅನ್ನುವಂಥ ಆಸೆ ಕೂಡ ಈಡೇರದೆ ಇದ್ದಿದ್ದು ಅವರ ಬೇಸರಕ್ಕೆ ಕಾರಣವಾಗಿತ್ತು ಅನ್ನೋದನ್ನು ಹೇಳಲಾಗ್ತಾ ಇದೆ.